ಸ್ನೇಹಿತರೀಗ ವಿಶೇಷವಾಗಿ ಯುಗಾದಿ ಹಬ್ಬದ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನರು ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಈ ಹಬ್ಬ ಈ ಸಲ ಕ್ಷಯ ತಿಥಿಯೊಳಗೆ ಆಚರಣೆ ಮಾಡ್ತಾ ಇದ್ದೇವೆ. ಅಂದರೆ ಯುಗಾದಿ ಹಬ್ಬಕ್ಕೆ ನಮಗೆ ಅತ್ಯಂತ ಶುಭ ಅಂತಂದರೆ ಚೈತ್ರ ಮಾಸದ ಪ್ರತಿಪದಾ ತಿಥಿ ಇರಬೇಕು. ಶಾಸ್ತ್ರ ಪ್ರಕಾರ ಚೈತ್ರ ಮಾಸದ ಪ್ರಥಮ ತಿಥಿ ಆದಂಥ ಪಾಡ್ಯ ದಿನ ಯುಗಾದಿ ಹಬ್ಬ ಆಚರಣೆ ಅತ್ಯಂತ ಶ್ರೇಷ್ಠ. ಆದರೆ ಈ ಸಲ ಪ್ರತಿಪದಾ ತಿಥಿ ಕ್ಷಯ ತಿಥಿ ಆಗಿ ಬಂದಿರೋದ್ರಿಂದ ಈ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದಾಗಿ ಬಹಳಷ್ಟು ಜನರು ಕೇಳಿಕತ್ತೀರಿ. ಈಗ ನಾನು ಶಾಸ್ತ್ರೋಕ್ತವಾಗಿ ಪಂಚಾಂಗಕರ್ತರು ಯಾವ ರೀತಿಯಾಗಿ ಇದನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದನ್ನು ಪೂರ್ಣ ವಿವರವಾಗಿ ಯಾವ್ಯಾವ ಶುಭ ವಸ್ತುಗಳನ್ನು ಆ ದಿನ ಖರೀದಿ ಮಾಡಬೇಕು, ಏನೇನು ಶುಭ ಲಗ್ನಗಳು ನಮಗೆ ಪ್ರಾಪ್ತಿ ಆಗ್ತವೆ, ಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬರ್ರಿ, ಈ ಸಲ ಯುಗಾದಿ ಹಬ್ಬವನ್ನು ನಾವು 19ನೇ ತಾರೀಕು ಗುರುವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆ ದಿನ ನಮಗೆ ಸೂರ್ಯೋದಯ ಸಮಯದಲ್ಲಿ ಪ್ರತಿಪದಾ ತಿಥಿ ಇರೋದಿಲ್ಲ, ಅಮಾವಾಸ್ಯೆ ತಿಥಿ ಇರ್ತದೆ. ಸೂರ್ಯೋದಯ ಸಾಮಾನ್ಯವಾಗಿ 6:35 ಆ ದಿನ ನಮಗೆ ಸೂರ್ಯೋದಯ ಇದ್ದರೆ 6:53 ನಮಗೆ ಪ್ರತಿಪದ ಕಾಲು ಹಾಕ್ತದೆ. ಹೀಗಾಗಿ ಸೂರ್ಯೋದಯಕ್ಕೆ ಆ ದಿನ ಪ್ರತಿಪದಾ ತಿಥಿ ಇಲ್ಲ. ಮಾರನೇ ದಿವಸ ಮಾಡಬೇಕಂದ್ರೆ ಬೆಳಗ್ಗೆ ಮುಂಜಾನೆ 4:50 ನಮಗೆ ಪ್ರತಿಪದಾ ತಿಥಿ ಮುಗಿದು ಹೋಗ್ಬಿಡ್ತದೆ. 2 ದಿನದ ಸೂರ್ಯೋದಯ ಸಮಯದಲ್ಲಿ ಪ್ರತಿಪದಾ ತಿಥಿ ಇಲ್ಲದೇ ಇರೋದ್ರಿಂದ ಅದನ್ನು ನಾವು ಕ್ಷಯ ತಿಥಿ ಅಂತ ಹೇಳಿ ಕರಿತೇವೆ. ಸೂರ್ಯೋದಯ ಸಮಯದಲ್ಲಿ ನಮಗೆ ಪ್ರಾಪ್ತಿ ಆಗದೇ ಇರುವುದನ್ನು ತಿಥಿಯನ್ನು ನಾವು ಕ್ಷಯ ತಿಥಿ ಅಂತ ಕರಿತೇವೆ. ಈ ಸಲ ನಮಗೆ ಪ್ರತಿಪದ ಅದೇ ರೀತಿಯಾಗಿ ಬಂದದ. ಯುಗಾದಿ ಹಬ್ಬಕ್ಕೆ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರ್ತದೆ. ನಂತರ ಮುಂದೆ 10 ನಿಮಿಷನೋ 15 ನಿಮಿಷನೋ ಈ ರೀತಿಯಾಗಿ ಸೂರ್ಯೋದಯ ನಿಮ್ಮ ಒಂದು ಊರಿನಲ್ಲಿ ಯಾವ್ಯಾವ ಸಮಯದಲ್ಲಿ ಇರ್ತದೆ ಆ ರೀತಿಯಾಗಿ ಸಮಯ ಅಂತರದಲ್ಲಿ ನಮಗೆ ಪ್ರತಿಪದ ಕಾಲು ಹಾಕ್ಲಿಕ್ಕತ್ತದ. ಹೀಗಾಗಿ ಪಂಚಾಂಗಕರ್ತರು ಬರೀತಾರೆ 19ನೇ ತಾರೀಕಿನ ದಿವಸ ಗುರುವಾರ 19ನೇ ತಾರೀಕು ಯುಗಾದಿ ಹಬ್ಬ ಆಚರಣೆ ಅತ್ಯಂತ ಶ್ರೇಷ್ಠ ಅಂಥೇಳಿ. ಯಾಕಂದರೆ ಸೂರ್ಯೋದಯ ನಂತರ ಸ್ವಲ್ಪ ಸಮಯದಲ್ಲಿ ಮುಂದೆ ಪ್ರತಿಪದ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಅದನ್ನು 19ನೇ ತಾರೀಕಿನ ದಿವಸ ನಾವು ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂಥೇಳಿ. ಇನ್ನು ಆ ದಿನ ವಿಶೇಷವಾಗಿ ಯಾವ ಒಂದು ಯೋಗಗಳು ನಮಗೆ ಪ್ರಾಪ್ತಿ ಆಗ್ತಾ ಇದೆ, ಆ ದಿನದ ವಿಶೇಷತೆ ಏನು, ಆ ದಿನ ನಮಗೆ ಪರಾಭವ ನಾಮ ಸಂವತ್ಸರ ಆರಂಭದ ದಿನ ಅಷ್ಟೇ ಅಲ್ಲ, ಆ ದಿನ ಗುರುವಾರ, ಉತ್ತರ ಭಾದ್ರಪದ ನಕ್ಷತ್ರ, ಶುಕ್ಲ ಯೋಗ, ನಾಗಕರಣ, ಚಂದ್ರ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಈ ಚೈತ್ರ ಮಾಸ ಆರಂಭ ಆಗ್ತದೆ. ಚೈತ್ರ ಮಾಸಕ್ಕೆ ಆರಂಭ ಮಾಸ ನಿಯಾಮಕ ಅಂತ ಹೇಳ್ತೀವಿ. ಶ್ರೀ ಪದ್ಮಾ ಗೋವಿಂದ ಅಂಥೇಳಿ ಭಗವಂತ ಶ್ರೀ ಪದ್ಮಾ ಗೋವಿಂದ ಅಂಥೇಳಿ ಆ ಹೆಸರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಈ ಒಂದು ಮಾಸ ಪರ್ಯಂತ. ಇನ್ನು ಆ ಯುಗಾದಿ ಶುಭ ಮುಹೂರ್ತದಲ್ಲಿ ನಾವು ಯಾವ ಶುಭ ಕಾರ್ಯಗಳನ್ನು ಮಾಡಬಹುದು, ಯಾವ ವಸ್ತುಗಳನ್ನು ಖರೀದಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸಮಯವನ್ನು ಕೂಡ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಸಂಕಲ್ಪ ಕೂಡ ವಿಶೇಷ ಇರ್ತದೆ. ಯಾಕಂದರೆ ಅಮಾವಾಸ್ಯೆ ಒಟ್ಟಿಗೆ ನಮಗೆ ಇವತ್ತು ಯುಗಾದಿ ಹಬ್ಬ ಆಚರಣೆ ಬಂದಿರೋದ್ರಿಂದ ವಿಶೇಷವಾಗಿ ನಾವು ಸಂಕಲ್ಪ ಕೂಡ ವಿಶೇಷ ಇರ್ತದೆ. ಮೊದಲನೇದಾಗಿ ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಯುಗಾದಿ ಹಬ್ಬ ವರ್ಷ ಪೂರ್ತಿ, ಯಾಕಂದರೆ ಸ್ವಲ್ಪ ಈ ವರ್ಷ ನಮಗೆ ಅತ್ಯಂತ ಜಾಗರೂಕತೆಯಿಂದ ಇರೋದು ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದರೆ ಪರಾಭವ ನಾಮ ಸಂವತ್ಸರ ಕ್ಷಯತಿಥಿ ಪ್ರಾಪ್ತಿಯಾಗ್ಬಿಟ್ಟದ. ಸ್ವಲ್ಪ ಏನೋ ಗಂಡಾಂತರ ಇರಬಹುದು ಅನ್ನೋದು, ಅದಕ್ಕಾಗಿ ಎಚ್ಚರಿಕೆಯಿಂದ ನಾನು ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗ್ತದೆ ಅದನ್ನೆಲ್ಲ ಮುಂದೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೇಳ್ತೀನಿ ನಿಮಗೆ, ಒಂದು ಸರಳ ಪರಿಹಾರಗಳನ್ನು ಹೇಳ್ಕೊಟ್ಟಿರ್ತೀನಿ, ಮಾಡಿರಿ. ಯಾಕೆ ಹೇಳ್ತೀನಿ ಅಂದ್ರೆ, ಮೊನ್ನೆ ನನಗೊಬ್ಬರು ಫೋನ್ ಮಾಡಿದರು, ಫೋನ್ ಮುಖಾಂತರ ಹೇಳಿದರು ನಾನು ಅವ್ರ ನಕ್ಷತ್ರಕ್ಕೆ ತೊಂದರೆ ಇದೆ ಈ ಮಕರ ಸಂಕ್ರಾಂತಿಗೆ ಅಂತ ಹೇಳಿದ್ದೆ ಅಂತ. ಸಾಮಾನ್ಯವಾಗಿ ಎಲ್ರಿಗೂ ಹೇಳ್ತಿರ್ತೇನೆ ನಾನು ಯಾವ್ಯಾವ ನಕ್ಷತ್ರಗಳಿಗೆ ಏನು ತೊಂದರೆ ಅಂತೆ. ಒಳ್ಳೆಯದಿದ್ದರೂ ಹೇಳಿರ್ತೀನಿ, ಕೆಟ್ಟದಿದ್ದರೂ ಹೇಳಿರ್ತೀನಿ, ಸರಳ ದಾನಗಳನ್ನು ಕೂಡ ಹೇಳಿರ್ತೀನಿ. ಅವರು ದಾನವನ್ನು ಕೊಟ್ಟೇ ಇಲ್ಲ, ಬಿಟ್ಬಿಟ್ಟಾರೆ. ಮೊನ್ನೆ ಅವರಿಗೆ ಕಾಲು ಜಾರಿ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿ ತೊಂದರೆ ಆಗಿದೆ. ಮುಂದೆ ಏನು ಮಾಡಬೇಕು? ಮನುಷ್ಯನಿಗೆ ಯಾವಾಗ ದಾನ ಧರ್ಮಗಳ ಶಾಸ್ತ್ರ ಏನು ಹೇಳ್ತದಂದ್ರೆ, ಸರಳವಾಗಿರೋದನ್ನು ಕಷ್ಟಗಳನ್ನು ಸರಳ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಹೇಳ್ತದೆ. ಆದ್ರೆ ಈ ದಾನವನ್ನು ಕೊಡದೆ ನಿರ್ಲಕ್ಷ್ಯ ಮಾಡ್ಯಾರ. ಈಗ ನನಗೆ ಪ್ರಶ್ನೆಯನ್ನು ಕೇಳಿದರು, ನನ್ನ ಕಾಲು ಫ್ರ್ಯಾಕ್ಚರ್ ಆಗ್ಯದ, ಏನು ದಾನವನ್ನು ಕೊಡ್ಬೋದಾ? ಈಗ ಮನುಷ್ಯ ಸರಳವಾಗಿದ್ದನ್ನು ಮಾಡ್ಕೊಳ್ಳಿಕ್ಕಾಗದೇ ಇದ್ದಾಗ ಕೆಲವೊಂದು ಸಲ ಹಿಂಗೆ ಅಪಾಯಗಳು ಬರ್ತದೆ.
ಅದಕ್ಕಾಗಿ ಮೊದಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ ಈ ರೀತಿಯಾಗಿ ಮಾಡಿರಿ ಅಂಥೇಳಿ. ಇನ್ನು ಯುಗಾದಿ ಹಬ್ಬ ಒಂದು ವರ್ಷ ಪರ್ಯಂತ ನಮಗೆ ಫಲವನ್ನು ಕೊಡುವಂಥದ್ದು. ರಾಶಿ ಫಲವನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಆ ಸಮಯದಲ್ಲಿ ಸರಳ ಇರುವಂಥ ದಾನಗಳನ್ನು ಮಾಡಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳ್ರಿ. ಈಗ ಪೂಜಾ ಸಮಯನ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಯುಗಾದಿ ಪಾಡ್ಯ ನಮಗೆ ಪ್ರಾಪ್ತಿ ಆಗ್ತಾ ಇರೋದು ಬೆಳಗ್ಗೆ 6:53 ನಂತರ. 6:53 ನಂತರವೇ ನೀವು ತಳಿರು ತೋರಣ ಮನೆಗೆ ಬಾಗಿಲಿಗೆ ಹಾಕ್ರಿ. ಅಮಾವಾಸ್ಯೆ ದಿವಸ ಹಾಕಬೇಡ್ರಿ. ಮಾರನೇ ದಿವಸ ಹೊಸ ವರ್ಷ ಹೊಸ ಒಂದು ಇದರಿಂದ ಆರಂಭ ಆಗಲಿ ಅಂಥೇಳಿ 6:53 ನಂತರವೇ ನೀವು ಮನೆಗೆ ತಳಿರು ತೋರಣ ಬಾಗಿಲಿಗೆ ಬೇವಿನ ಎಲೆಗಳನ್ನು ಹಾಕ್ರಿ. ಶುಭ ಮುಹೂರ್ತ ಮೊದಲೇದಾಗಿ 7:17 9:05 ಇದು ಅತ್ಯಂತ ಶುಭ ಮುಹೂರ್ತ. ಮೀನ ಲಗ್ನ ನಮಗೆ ಪ್ರಾಪ್ತಿಯಾಗಲಿರ್ತದೆ. ಲಗ್ನದ ಅಧಿಪತಿ ಗುರುವಾರ ದಿವಸ ಯುಗಾದಿ ಹಬ್ಬ. ಆ ಸಮಯದಲ್ಲಿ ಕುಲದೇವರ ಪೂಜೆ ಆಗಿರ್ಬೋದು, ಯುಗಾದಿ ಆಚರಣೆ ಆಗಿರ್ಬೋದು, ಅತ್ಯಂತ ಶ್ರೇಷ್ಠವನ್ನು ತಂದುಕೊಡ್ತಾ ಇದೆ. ಎರಡನೇ ಮುಹೂರ್ತ 9:05 10:45 ಇದು ಕೂಡ ನಮಗೆ ಮೇಷಲಗ್ನ ಪ್ರಾಪ್ತಿಯಾಗಲಿರ್ತದೆ. ಲಗ್ನದ ಅಧಿಪತಿ ಮಂಗಳ, ಅದು ಕೂಡ ಒಳ್ಳೆಯದು. ಇನ್ನು ಇಷ್ಟು ಬೆಳಗ್ಗೆ ನಮಗೆ ಆಗೋದೇ ಇಲ್ಲ ಅನ್ನೋರು 11:30 12:30 ಒಂದು ತಾಸಿನಲ್ಲಿ ಕೂಡ ನೀವು ಕುಲದೇವರ ಪೂಜೆ ಆಚರಣೆಯನ್ನು ಮಾಡಬಹುದು. ಇನ್ನು ಬೆಳಗ್ಗೆ ಪೂಜೆಯನ್ನು ಮಾಡಿ ಈ ಸಮಯದಲ್ಲಿ 11:30 12:30 ನೈವೇದ್ಯ ಕೂಡ ನೀವು ಮಾಡ್ಬೋದು. ಅಡುಗೆ ನೈವೇದ್ಯ ಬೆಳಗ್ಗೆ ಬೇಗ ಅಡುಗೆ ನೈವೇದ್ಯ ಮಾಡಲಿಕ್ಕೆ ಆಗದೆ ಇದ್ದವರು ಬೆಳಗ್ಗೆ ಬೇಗ ಎದ್ದು ಈ ನಾನು ಸಮಯವನ್ನು ಹೇಳಿದೆಲ್ಲ 7:17 9:05 ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡಿ ನೈವೇದ್ಯವನ್ನು ಬೇವು ಬೆಲ್ಲ ನೈವೇದ್ಯ ಮಾಡಿಬಿಡಬೇಕು. ನಂತರ ಈ 11:30 12:30 ಅಡುಗೆ ನೈವೇದ್ಯವನ್ನು ಸಹ ಮಾಡಿ ಆರತಿಯನ್ನು ಮಾಡಬಹುದು. ಇನ್ನು ಆ ದಿನ ನೀವು ಭೂಮಿ ಪೂಜೆಯನ್ನು ಮಾಡ್ತೀನಿ, ಭೂಮಿ ಪೂಜೆಯನ್ನು ಸಹ ಮಾಡ್ಬೋದು, ಬಹಳಷ್ಟು ಒಳ್ಳೆಯದು. ಇನ್ನು ಯಾವುದೇ ಶುಭ ಕಾರ್ಯವನ್ನು ಮಾಡ್ತೀನಿ ಅಂದರೆ 9:05 10:45 11 ಕೂಡ ನೀವು ಪೂಜೆಯನ್ನು ಅಂದರೆ ಆ ದಿನ ಭೂಮಿ ಪೂಜೆ ಆಗಿರ್ಬೋದು, ಶುಭ ಕಾರ್ಯಗಳನ್ನು ಆ ಸಮಯದಲ್ಲಿ ಮಾಡ್ಬೋದು. ಇನ್ನು ವಿಶೇಷವಾಗಿ ಬಂಗಾರ ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ರೆ ಒಳ್ಳೆಯದು, ಆ ದಿನ ಖರೀದಿ ಮಾಡ್ಬೋದು. ಶುಕ್ಲ ಯೋಗ ಪ್ರಾಪ್ತಿ ಆಗ್ಲಿರ್ತದೆ. ನಮಗೆ ಏನೇ ದೇವತಾ ವಿಗ್ರಹಗಳನ್ನಾಗಿರ್ಬೋದು, ವಸ್ತುಗಳ ಮನೆಗೆ ಬೇಕಾಗಿರುವಂಥ ಬೆಳ್ಳಿ ಬಂಗಾರ ವಸ್ತುಗಳಾಗಿರ್ಬೋದು, ಯಾವುದೇ ಶುಭ ವಸ್ತುಗಳನ್ನು ಆಗಿರ್ಬೋದು. ಗುರುವಾರ ಆ ದಿನ ನಮಗೆ ಉತ್ತರ ಭಾದ್ರಪದ ನಕ್ಷತ್ರ ಶುಕ್ಲ ಯೋಗ ಪ್ರಾಪ್ತಿಯಾಗಲಿರ್ತದೆ. ಆ ದಿನ ನೀವು ಖರೀದಿಯನ್ನು ಮಾಡ್ಬೋದು. ಅದಕ್ಕೂ ಕೂಡ ಆದ ಸಮಯವನ್ನು ಬೆಳಗ್ಗೆ 9:05 10:50 ಇದು ಕೂಡ ಒಳ್ಳೆಯದು. ನಂತರ ಇನ್ನೂ ಒಂದು ಮುಹೂರ್ತ ಮಧ್ಯಾಹ್ನ ಸಮಯದಲ್ಲಿ ನಮಗೆ ಬೆಳಗ್ಗೆ ಬೇಗ ಆಗೋದಿಲ್ಲ ಅಂದರೆ 11:30 12:30 ಇದು ಕೂಡ ಒಳ್ಳೆಯದು. ಇನ್ನೂ ಶುಭ ಮುಹೂರ್ತ ಅಂದರೆ 2:15 4:20 ಇದು ಕೂಡ ಒಳ್ಳೆಯ ಮುಹೂರ್ತ ನಮಗೆ ಪ್ರಾಪ್ತಿಯಾಗಲಿರ್ತದೆ. ಈ ಸಮಯದಲ್ಲಿ ವಸ್ತುಗಳನ್ನು ಕೂಡ ನೀವು ಖರೀದಿ ಮಾಡಿ ತರಬಹುದು. ಏನೇ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬಂದರೂ ಕೂಡ ಆ ದಿನ ನಮಗೆ ದೇವರ ಮುಂದೆ ಇಟ್ಟು ಬೆಳ್ಳಿ ಬಂಗಾರ ಈ ಶುಭ ವಸ್ತುಗಳನ್ನೆಲ್ಲ ಖರೀದಿ ಮಾಡಿದ್ದನ್ನು ಮೊದಲು ದೇವರ ಮುಂದೆ ಇಟ್ಟು ತೊಳೆದು ಒರೆಸಿ ಮಾಡಿ ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಇರಿಸಿ ನಂತರ ಅದನ್ನು ನೀವು ಮನೆಗೆ ಉಪಯೋಗಿಸ್ಕೊಳ್ಬೇಕು. ಹೊಸ ಬಟ್ಟೆಗಳನ್ನು ಖರೀದಿ ಮಾಡೋರು ಎಲ್ರಿಗೂ ಈ ಸಮಯ ನಿಮಗೆ ಅತ್ಯಂತ ಶುಭವನ್ನು ತಂದುಕೊಡ್ತಾ ಇದೆ. ಇನ್ನು ಯುಗಾದಿ ಹಬ್ಬದ ಆಚರಣೆಯನ್ನು ಯಾವ ರೀತಿ ಮಾಡಬೇಕು, ಏನೇನು ಮಾಡಬೇಕು, ಬೇವು ಬೆಲ್ಲ ಯಾವ ರೀತಿ ನೈವೇದ್ಯ ತೋರಿಸ್ಬೇಕು ದೇವರಿಗೆ, ಯಾಕಂದರೆ ಈ ಸಲ ಹಬ್ಬವನ್ನು ಅತ್ಯಂತ ಜಾಗರೂಕತೆಯಿಂದ ಆಚರಣೆಯನ್ನು ಮಾಡಿರಿ. ಮುಂದೆ ಬರುವಂಥ ಎಲ್ಲ ಸಂಕಟಗಳನ್ನು ವರ್ಷ ಪೂರ್ತಿ ನಮಗೆ ನೆಮ್ಮದಿಯನ್ನು ತಂದು ಕೊಡ್ತದೆ. ನಾವು ಸರಿಯಾಗಿ ಅಂದರೆ ಶಾಸ್ತ್ರ ಪ್ರಕಾರ ಅಶಾಸ್ತ್ರೀಯವಾಗಿ ಮಾಡಿದಾಗ ತೊಂದರೆಗಳೇ ಜಾಸ್ತಿ ಸಿಗ್ತದೆ ಅಂತ ಹೇಳ್ತೀವಿ. ಅದಕ್ಕಾಗಿ ಶಾಸ್ತ್ರೋಕ್ತವಾಗಿ ನಾವೇನು ನಿಮ್ಮ ಪೂಜೆ ಪುನಸ್ಕಾರಗಳನ್ನ ಹೇಳ್ಕೊಡ್ತೀನಿ, ಸಂಕಲ್ಪಪೂರ್ವಕವಾಗಿ ವಿಶೇಷ ಸಂಕಲ್ಪದ ಅದಕ್ಕೆ ಪೂಜೆಯನ್ನು ಹೇಳ್ಕೊಡ್ತೀನಿ. ಆ ಪೂಜೆಯನ್ನು ಸಂಕಲ್ಪಪೂರ್ವಕವಾಗಿ ಮಾಡಿರಿ. ಜೊತೆಗೆ ಬೇವು ಬೆಲ್ಲದ ನೈವೇದ್ಯವನ್ನು ಯಾವ ರೀತಿ ಮಾಡಬೇಕು ಪ್ರತಿಯೊಂದಕ್ಕೂ ಸರಿಯಾದ ಕ್ರಮಗಳನ್ನು ಮತ್ತೆ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಪೂರ್ಣವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.